ಇನ್ನು ನಮ್ಮ ಮೆಟ್ರೋದ ಗ್ರೀನ್ ಲೈನ್ನಲ್ಲಿ ಮತ್ತೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. 20 ನಿಮಿಷದಿಂದ ಯಶವಂತಪುರ ನಿಲ್ದಾಣದಲ್ಲೇ ಮೆಟ್ರೋ ರೈಲು ನಿಂತುಕೊಂಡಿದೆ. ನೋಡಿ, ನಮ್ಮ ಮೆಟ್ರೋದಲ್ಲಿ ಅವಾಗ ಈ ರೀತಿಯ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ. ಮೊನ್ನೆ ಪರ್ಪಲ್ ಲೈನ್ನಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸಿಕೊಂಡಿತ್ತು. ಈಗ ಗ್ರೀನ್ ಲೈನ್ ಒಂದೇ ತಿಂಗಳಲ್ಲಿ ಎರಡನೇ ಸಲ ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕ ವಿಳಂಬ, ಪ್ರಯಾಣಿಕರ ಆಕ್ರೋಶ. ಸಮಸ್ಯೆಯನ್ನು ತುರ್ತಾಗಿ ಪರಿಹರಿಸೋದಕ್ಕೆ BMRCL ಮುಂದಾಗಿದೆ. ಮಾದವಾರ ಟು ಚಲ್ಲಘಟ್ಟದವರೆಗೂ ಸಂಚರಿಸುವಂತ ಗ್ರೀನ್ ಲೈನ್, ನಮ್ಮ ಮೆಟ್ರೋ ಗ್ರೀನ್ ಲೈನ್ನಲ್ಲಿ ಮತ್ತೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. 20 ನಿಮಿಷದಿಂದ ಯಶವಂತಪುರ ನಿಲ್ದಾಣದಲ್ಲೇ ಮೆಟ್ರೋ ರೈಲು ನಿಂತುಕೊಂಡಿದೆ. ನೋಡಿ, ಅದು ಒಂದೇ ತಿಂಗಳಲ್ಲಿ ಎರಡನೇ ಸಲ ಈ ರೀತಿಯಾಗಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿರೋದು. ಮೆಟ್ರೋ ಸೇವೆಯಲ್ಲಿ ತಾತ್ಕಾಲಿಕ ವಿಳಂಬ ಆಗ್ತಾ ಇದೆ. ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಪ್ಪ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ, ಹಾಗಾಗಿ ಮೆಟ್ರೋ ಬಳಸೋಣ ಅಂತ ಹೋಗ್ತಾರೆ. ಮೆಟ್ರೋದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳಾಗ್ತಿದ್ದಾವೆ. ಹಾಗಾಗಿ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಈ ಹಿಂದೆ ಕೂಡ ನೇರಳೆ ಮಾರ್ಗದಲ್ಲೂ, ಅದು ಕಬ್ಬನ್ ಪಾರ್ಕ್ ಮಾರ್ಗದಲ್ಲಿ 2 ಬಾರಿ ಆಗಿತ್ತು. ಮಧ್ಯರಾತ್ರಿ ಕೂಡ ಸಮಸ್ಯೆ ಉಂಟಾಗಿ ಬಸ್ಸು ಲಾರಿ ಹಿಡ್ಕೊಂಡು ಪ್ರಯಾಣಿಕರು ಓಡಾಟವನ್ನು ಮಾಡಿದರು. ಗ್ರೀನ್ ಲೈನ್ ಮೆಟ್ರೋ ಸಂಚಾರ ಪುನಃ ಪ್ರಾರಂಭ ಆಗಿದೆ. ತಾಂತ್ರಿಕ ದೋಷವನ್ನು ಸರಿಪಡಿಸಿದ್ದಾರೆ ಟೆಕ್ನಿಕಲ್ ಟೀಮ್. 20 ನಿಮಿಷ ಯಶವಂತಪುರ ನಿಲ್ದಾಣದಲ್ಲೇ ನಿಂತಿದ್ದ ಮೆಟ್ರೋ ಮಾದವಾರ ಟು ರೇಷ್ಮೆ ಸಂಸ್ಥೆ ಕಡೆಗೆ ಹೋಗುವಂತ ರೈಲು ಇದು. ಈಗ ಎಂದಿನಂತೆ ಗ್ರೀನ್ ಲೈನ್ ಮೆಟ್ರೋ ಸಂಚಾರ ಪುನಃ ಪ್ರಾರಂಭ ಆಗಿದೆ. ನೋಡಿ, ಅವಾಗವಾಗ ನಮ್ಮ ಮೆಟ್ರೋದಲ್ಲಿ ಇಂತಹ ತಾಂತ್ರಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ, ನಮ್ಮ ಮೆಟ್ರೋದಲ್ಲಿ ಈ ರೀತಿಯ ತಾಂತ್ರಿಕ ದೋಷಗಳು ಅವಾಗವಾಗ ಕಂಡು ಬರುತ್ತೆ. ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈಗ ಗ್ರೀನ್ ಲೈನಲ್ಲೂ ಇದೇ ರೀತಿಯ ಸಮಸ್ಯೆ ಆಗಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಶಿವು, ಇದೇ ತಿಂಗಳಲ್ಲಿ 9ನೇ ತಾರೀಕು ಏನು ವಿಜಯನಗರ ಆದ್ಮೇಲೆ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಇದೇ ಲೈನ್ ನಲ್ಲಿ ತಾಂತ್ರಿಕ ದೋಷವನ್ನು ಕಂಡುಕೊಂಡು ಸೇಮ್ 8:45 ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಮೆಟ್ರೋ ಸ್ಥಗಿತಗೊಂಡಿತ್ತು. ಆಗ ಇಮಿಡಿಯೇಟ್ ಆಗಿ ಬಂದಂತ ಮೆಟ್ರೋ ಟೆಕ್ನಿಕಲ್ ಟೀಮು ಅದನ್ನ ದುರಸ್ತಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಮಾದವಾರದಿಂದ ಚಲ್ಲಘಟ್ಟ ಕನಕಪುರ ರಸ್ತೆಗೆ ಹೋಗಬೇಕಾದ್ರೆ ಯಶವಂತಪುರ ಮೆಟ್ರೋ ನಿಲ್ದಾಣದ ಬಳಿ ಒಂದಷ್ಟು ತಾಂತ್ರಿಕ ದೋಷವನ್ನ ಲೈನ್ ನಲ್ಲಿ ಕಂಡು ಬಂದಿದೆ. ಇದೇ ಕಾರಣಕ್ಕಾಗಿ ಮೈಸೂರು ಸ್ಯಾಂಡಲ್ ಏನು ಮೆಟ್ರೋ ನಿಲ್ದಾಣ ಇದೆ, ಮೆಟ್ರೋ ನಿಲ್ದಾಣದಿಂದ ಯಶವಂತಪುರ ಮೆಟ್ರೋ ನಿಲ್ದಾಣದವರೆಗೂ ಸ್ಥಗಿತಗೊಂಡಿತ್ತು. ಈ ಕಾರಣದಿಂದಾಗಿ ಯಾವಾಗ ಒಂದು ಲೈನ್ ನಲ್ಲಿ ಮೆಟ್ರೋ ಸ್ಥಗಿತವಾಯಿತು, ಮತ್ತೆ ವಾಪಸ್ ಕೂಡ ಹೋಗೋದಕ್ಕಾಗೋದಿಲ್ಲ. ಮತ್ತೆ ಇನ್ನೊಂದು ಟ್ರೈನ್ ಪಾಸ್ ಆಗೋವರೆಗೂ ಕೂಡ ಮತ್ತೊಂದು ಟ್ರೈನ್ ಕೂಡ ಬರೋದಕ್ಕೆ ಸಾಧ್ಯವಾಗುದಿಲ್ಲ. ಈ ಕಾರಣದಿಂದಾಗಿ ಎಲ್ಲೆಲ್ಲಿ ಮೆಟ್ರೋಗಳು ಹೋಗ್ತಾ ಇತ್ತು ಗ್ರೀನ್ ಲೈನ್ ನಲ್ಲಿ ಎಲ್ಲಾ ಕಡೆನೂ ಕೂಡ ಎಲ್ಲಾ ನಿಲ್ದಾಣಗಳು ಕೂಡ ಪ್ರಯಾಣಿಕರನ್ನ ಇಳಿಸಿ ಒಂದಷ್ಟು ಜನ ಬೇರೆ ಮಾರ್ಗವನ್ನ ಬದಲಾಯಿಸುವಂತ ಕೆಲಸವನ್ನು ಕೂಡ ಮೆಟ್ರೋ ಸಿಬ್ಬಂದಿಗೆ ಮಾಡಿದ್ರು. ಇಲ್ಲ, ಒಂದಷ್ಟು ಜನ ತಡವಾದ್ರೂ ಪರವಾಗಿಲ್ಲ, ನಾವು ಇದೇ ಟ್ರೈನ್ ಅಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ತಡವಾಗಿ ವೆಯ್ಟ್ ಮಾಡಿ ಅರ್ಧ ಗಂಟೆಗಳ ಕಾಲ ಹೋಯಿತು. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಸುಮಾರು 15 ರಿಂದ 20 ಲಕ್ಷ ಜನ ಪ್ರತಿನಿತ್ಯ ಮೆಟ್ರೋವನ್ನ ಬಳಕೆಯನ್ನ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಟ್ರಾಫಿಕ್ ಮುಕ್ತವಾಗಿ ಹೋಗಬಹುದು, ಬೇಗ ರೀಚ್ ಆಗಬಹುದು, ಆಫೀಸ್ ಇಲ್ಲ ಕಚೇರಿ ಏನೋ ಬೇರೆ ಕಡೆ ತುರ್ತಾಗಿ ಹೋಗಬಹುದು ಅಂತ. ಆದ್ರೆ ಇವತ್ತು ಮೆಟ್ರೋದಲ್ಲಿ ಈ ರೀತಿಯಾಗಿ ಪದೇ ಟೆಕ್ನಿಕಲ್ ಏನು ಸಮಸ್ಯೆಗಳು ಕಾಣಿಸಿಕೊಂಡು ಅಲ್ಲಲ್ಲಿ ಸ್ಥಗಿತವಾಗ್ತಾ ಇದ್ರೆ BMTC ಬಸ್ಗಳಿಗೂ ಮತ್ತೆ ಮೆಟ್ರೋ ಕೂಡ ಯಾವುದೇ ರೀತಿಯಂತ ವ್ಯತ್ಯಾಸ ಇಲ್ಲ, ಆ ರೀತಿ ಆಗ್ತಿದೆ. ಯಾಕಂದ್ರೆ BMTC ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟೋಗ್ತಾ ಇರ್ತವೆ. ಎಲೆಕ್ಟ್ರಿಕಲ್ ಬಸ್ಗಳಂತೂ ಮುಗ್ಗ ಎಲ್ಲಂದ್ರಲ್ಲಿ ಓಡಿಸಿ ಆಕ್ಸಿಡೆಂಟ್ ಗಳನ್ನ ಮಾಡೋದು, ಇಲ್ಲ ಎಲ್ಲ ಒಂದ್ ಕಡೆ ಬೆಂಕಿ ಕಾಣಿಸ್ಕೊಂಡು ನಿಂತೋಗೋದು, ಈ ರೀತಿಯಂತ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಅದೇ ರೀತಿಯಂತ ಸಮಸ್ಯೆ ನಮ್ಮ ಮೆಟ್ರೋದಲ್ಲೂ ಕೂಡ ಕಂಡು ಬರ್ತಾ ಇದ್ದು, ನೇರಳೆ ಮಾರ್ಗದಲ್ಲೂ ಅದೇ ಸಮಸ್ಯೆ, ಹಸಿರು ಮಾರ್ಗದಲ್ಲೂ ಅದೇ ಸಮಸ್ಯೆ ಉಂಟಾಗ್ತಿದೆ. ಇನ್ನು ಎಲ್ಲ ಲೈನ್ ನಲ್ಲಿ ಸದ್ಯಕ್ಕೆ ಇದುವರೆಗೂ ಯಾವುದೇ ರೀತಿಯಂತ ತಾಂತ್ರಿಕ ಸಮಸ್ಯೆ ಕಂಡು ಬಂದಿಲ್ಲ. ಸದ್ಯಕ್ಕೆ BMRCL ಪ್ರಯಾಣಿಕರ ಹತ್ರ ವಿಷಾದ ವ್ಯಕ್ತಪಡಿಸಿ ಸಾರಿಯನ್ನು ಕೂಡ ಕೇಳಿದ್ದಾರೆ. ಆದ್ರೆ ಇನ್ನು ಮುಂದಾದ್ರೂ ಕೂಡ ಈ ರೀತಿಯಾಗಿ ಆಗದಂತೆ ಏನಾದ್ರೂ ಟೆಕ್ನಿಕಲ್ ಏನಾದರೂ ಎಕ್ಸ್ಪರ್ಟ್ ಗಳನ್ನ ಕರೆಸಿ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಪದೇ ಇದೇ ರೀತಿಯಲ್ಲಿ ಕೂಡ ಏನು ಮುಜುಗರ ತರುವಂತ ಕೆಲಸ. ಯಾಕಂದ್ರೆ BMRCL ಮೇಲೆ ಸಾಕಷ್ಟು ಜನ ಒಂದಷ್ಟು ವಿಶ್ವಾಸವನ್ನು ಇಟ್ಟಿದ್ದಾರೆ. ಬೇಗ ತಕ್ಷಣ ನಾವು ಅಂದ್ಕೊಂಡಂತ ಟೈಮ್ಗೆ ಹೋಗಬಹುದು ಅಂತೇಳಿ ಕೂಡ ಬರ್ತಾರೆ. ಮತ್ತೆ ಸ್ವಚ್ಛತೆ ಕೂಡ ಸಾಕಷ್ಟು ಆದ್ಯತೆಯನ್ನು ಕೂಡ ಕೊಡಲಾಗಿದೆ. ಈ ಕಾರಣದಿಂದಾಗಿ ದಿನನಿತ್ಯ ಕೂಡ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ, ಮೆಟ್ರೋ ದರ ಹೆಚ್ಚಳ ಆದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಅತಿ ಹೆಚ್ಚಾಗಿ ಮೆಟ್ರೋವನ್ನು ಬಳಸಿದ್ರೆ ಈ ಕಾರಣದಿಂದಾಗಿ ಪ್ರಯಾಣಿಕರನ್ನ ಗಮನದಲ್ಲಿಟ್ಟುಕೊಂಡು ಮೆಟ್ರೋವನ್ನ ಸರಿಪಡಿಸುವಂತ ಕೆಲಸವನ್ನ BMRCL ಮಾಡಬೇಕಾಗಿದೆ. ಶಿವು, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.